ಹಾಯ್ ಗಾಯ್ಸ್, ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಡೇ 2 ಎಲ್ಲ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ಸಖತ್ ಟೈಮ್ ಆಗಿರೋದು ಇವತ್ತೇನೆ. ಇದು ಡೇ 2. ನಾವು ಶಿವರಾತ್ರಿ ಹಬ್ಬದ್ದು ನಮ್ಮ ಊರಲ್ಲಿ ಯಾವ ಥರ ಮಾಡ್ತಾರೆ ಅನ್ನೋದ್ರಲ್ಲಿ ಇದು ಡೇ 2. ನೋಡೋಣ ಇವತ್ತೇನೇನಾಗುತ್ತೆ. ಕೆಂಡ ತುಣಿತಾರೆ ಆ್ಯಕ್ಚುಲಿ, ನಾನೇ ಹೇಳ್ಬಿಡ್ತೀನಿ. ತಿಂಡಿ ತಿಂದಿಲ್ಲ, ಅಲ್ಲೋಗಿ ತಿಂಡಿ ಮಾಡೋದು. ಯಾಕಂದರೆ ಫಸ್ಟ್ ಕೆಂಡ ತುಣಿದು ಅದೆಲ್ಲ ಆದಮೇಲೆ ತಿಂಡಿ ತಿನ್ನೋದು. ಇವಾಗ ನಾನು, ನಮ್ಮಮ್ಮ, ನನ್ನ ತಮ್ಮ ಎಲ್ಲ ಹೊರಟಿದ್ವಿ. ನಾವಿಷ್ಟು ಜನ ಅಲ್ಲಿ ಹೋಗೋದು. ಸ್ಕೂಟಿಲೆಲ್ಲ ಹೋಗ್ತಾ ಇದೀವಿ. ಈಗ ಹೋಗೋಣ ಬೇಗ. ನಮ್ಮಪ್ಪ ಆಲ್ರೆಡಿ ಅಲ್ಲಿದ್ದಾರೆ, ಬಟ್ ನಾವ್ ಇವಾಗ ಹೋಗ್ತಾ ಇದೀವಿ. ತುಂಬಾ ಟೈಮ್ ಆಗ್ಬಿಟ್ಟಿದೆ. ಕೆಂಡ ತುಣಿಯೋದಿರುತ್ತೆ, ನಾನು ತುಣಿಬೇಕು. ಎಕ್ಸೈಟೆಡ್, ಸಖತ್ ಭಯ ಇದೆ. ಬನ್ನಿ ಒಂಚೂರು ಹಾಯ್ ಹೇಳಿ, ಗುಡ್ ಮಾರ್ನಿಂಗ್ ಹೇಳಿ. ಶಿವರಾತ್ರಿಗೆ ಹಂಗೆ ವಿಶ್ ಮಾಡಿ. ಏನ್ ಹೇಳ್ತೀರಾ ಎಲ್ಲರಿಗೂ? ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಗುಡ್ ಗರ್ಲ್. ಮೇಡಮ್ ಅವ್ರು ಇಷ್ಟೊತ್ತಾದ್ಮೇಲೆ ಬಂದರು. ನನ್ನ ಹುಡುಕ್ತವ್ರಿ. ಈಗ ಬನ್ನಿ ಕರ್ಕೊ ಹೋಗ್ತೀವಿ. ಏನೇ ಟಮಟ ಬಡಿ ನಿಲ್ಸ್ಬಿಟ್ರಲ್ಲ, ಯಾಕೆ ನೀನು ಬರ್ತಿದ್ದಂಗೆ? ನೋಡೀಗ ಚಾಕೋರಲ್ವಾ, ತಿಂಡಿ ಕೊಡ್ತಾವೆ ಕಣೆ. ತಿನ್ನೋಣ ಇವಾಗ. ಬಫೆ ಸಿಸ್ಟಮ್ ನಡೀತೈತಲ್ಲ ಇಲ್ಲಿ. ಬನ್ನಿ ನಾವು ತಿಂಡಿ ತಿನ್ನಕ್ಕೆ ಹೋಗೋಣ. ಬರ್ರಿ, ನಾವು ತಿಂಡಿ ತಿನ್ನೋದು, ಊಟ ಮಾಡೋದು, ಮದುವೆಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ಅದೇ ಆಯ್ತಲ್ಲ. ಏಕೆ ನೋಡೋಣ ಮುಂದೆ ಚೇಂಜಸ್ ಥರನ. ಸದ್ಯಕ್ಕೆ ಏನಾಗುತ್ತೆ ಅದನ್ನೇ ಮಾಡ್ಬೇಕಲ್ಲ. ಮಾಮ ತಿಂಡಿ ತಿಂದ ಮಾಡೋಣ. ಜನ ನೋಡೋ ರಶ್ ಆಯ್ತಪ್ಪ. ಕೊಡ್ಸ್ಬೇಕು ನೀನು. ನಂಗೆ ಕೆಂಡ ತುಂಬಿದೆ ನೋಡ್ದ? ನಾನು ತುಂಡೆ ನೋಡ್ಲಿಲ್ವಾ? ಆಯ್ತು, ತಿಳಿತೀನಿ ನಾವು. ನಮ್ಮಣ್ಣ ಅಲ್ಲಿ, ನಮ್ಮಣ್ಣ, ನನ್ನ ತಮ್ಮ ಅಲ್ಲಿ, ನನ್ನ ತಮ್ಮ ನಮ್ಮಣ್ಣ ಎಲ್ರಿಗೂ ಊಟ ಕೊಡ್ತಾರೆ. ನಮ್ಮಪ್ಪ ಇಲ್ಲಿ. ಅಪ್ಪ ಫುಲ್ ಬಿಸಿ. ವಿಡಿಯೋದಲ್ಲೇ ಬರ್ತಾಯಿಲ್ಲ ನಮ್ಮಪ್ಪ. ಕೊಡಿಸ್ತಾರೆ ಅದೆಲ್ಲ ನಮ್ಮ ಅಣ್ಣಂದಿರು. ಲಿಖಿತಣ್ಣ, ಕೃಷಿ ಅಣ್ಣ, ನನ್ನ ತಮ್ಮ, ಇನ್ನೊಬ್ರು ತಮ್ಮಲ್ಲ, ಗೌತಮಣ್ಣ, ತಮ್ಮನ ಸಾರಿ ತಮ್ಮ ಅಂತೆ. ಈಶಲ್ಲಿ ಲೋಟ ಇಟ್ಕೊಂಡು ಹೋಗ್ತಾನೆ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಬಡಿಸ್ತಾ ಇತ್ತು ನಮ್ಮಪ್ಪ. ಅದು ನಮ್ಮ ತಾತ. ಇಲ್ಲೇ ಮಾತಾಡ್ತಿತ್ತಲ್ಲ ಇಲ್ಲಿ. ಇದು ನಮ್ಮ ತಾತ. ಓಕೆ, ನಮ್ಮ ಅಪ್ಪನ ನೋಡಿದಿರಲ್ಲ. ನಮ್ಮಪ್ಪ ಅಲ್ಲೇ. ಇವರೆಲ್ಲ ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡೋರು. ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಏನು ಸ್ಮೆಲ್ ಮಾಡಿದ್ರೆ ಒಂದಷ್ಟು ಫೋಟೋ ವಿಡಿಯೋ ತಗೊಟ್ಲು. ಒಳ್ಳೆ ಹುಡುಗಿ ನಮ್ಮ ಅಕ್ಕನಿಂದನೇ ನಾನು ಇಷ್ಟು ಸಾಧನೆ ಮಾಡ್ತಾ ಇರೋದು. ಓವರ್ ಆಯ್ತಲ್ಲ ಸ್ವಲ್ಪ. ಮಾಡ್ತಾರೆ ಡವ್ ಮಾಡಿದಂಗೆ ಕರೆಕ್ಟು. ಹೋಗೋಣ. ಅಮ್ಮ ಬಂದರು, ಹೋಗೋಣ ಈಗ ಮನೆಗೆ. ಹಿಂದೆನೇ ಟೆಂಪಲ್ ಇದೆ ನೋಡಿ. ಇದೇ ಟೆಂಪಲ್ಗೆ ನಾವು ಬಂದಿವಿ. ಮುಖ ಹಂಗೆ ಒಂಚೂರು ಸೈಡಿಗೆ ಬರವ. ಅದೇ ಟೆಂಪಲಲ್ಲಿ ಈಗ ಬಂದು ಈಗ ನಾವು ಹೋಗ್ತಾ ಇದ್ದೀವಿ ಮನೆಗೆ. ಗೋಯಿಂಗ್ ಈಗ ಮನೆಗೆ ಹೋಗಿ ಮತ್ತೆ ರಿಟರ್ನ್ ಬರ್ತೀವಿ. ಇಷ್ಟೆಲ್ಲ ವ್ಲಾಗು ಇರಿ, ಒಂದು 5 ನಿಮಿಷದಷ್ಟು ವ್ಲಾಗ್ ಇರುತ್ತೆ. ಏನಂದರೆ ಟಮಟ ಆರತಿ ಮಾಡ್ತಾರೆ ಇಲ್ಲಿ, ಅದನ್ನು ಮಾಡ್ಕೊಂಡು ಮತ್ತೆ ಮನೆಗೆ ಹೋಗೋದು. ಬಂದು ಮತ್ತೆ ಹೋಗೋದು. ಹೋಗ್ಬಿಟ್ಟೈತೆ, ಬೊಬ್ಬೆ ಎದ್ಬಿಟ್ಟೈತೆ. ಕೆಂಡ ತುಳಿದ್ನಲ್ಲ ಅದಕ್ಕೆ ನಾನು ಹೇಳ್ತಾಯಿದ್ದೀನಿ, ಇವಾಗ ಹೋಗಿದ ತಕ್ಷಣ ಕೋಲ್ಡ್ ನೀರು ಹಾಕೋಬಿಟ್ಟು ಕಾಲು ಹಿಡ್ಕೊಬಿಟ್ಟು ಕೂತ್ಬಿಡೋದು ಆಗೈತಲ್ಲ. ಅದರಲ್ಲೂ ನಮ್ಮಮ್ಮ ಸ್ಕೂಟಿ ಇತ್ತು, ನಡ್ಕೊಂಡು ಹೋಗುವಂಥ ಅಷ್ಟು ದೂರದಿಂದ ನಮ್ಮ ಮನೆ ತನಕ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅನ್ಫಾರ್ಚುನೇಟ್ಲಿ ನನ್ನ ಕಾಲು ತುಂಬ ಗಾಯ ಆಗಿಬಿಟ್ಟಿದೆ. 2 ಡೇಸ್ ಕಷ್ಟ ಆಗ್ಬೋದು, ಬಟ್ ತುಂಡಿದ್ದೀನಿ, ಅದೇ ಖುಷಿ ನನಗೆ. ಇವರೆಲ್ಲ ಧೈರ್ಯ ಇಲ್ಲದೆ ಇದ್ದವ್ರು. ಇವಳಿಗೂ ಮತ್ತು ನಮ್ಮಮ್ಮಗೂ 0% ಧೈರ್ಯ. 5 ಸತಿ ತುಂಬಿದ್ರೆ ಆಡ್ ನಂಬರ್ಸ್ ಅಲ್ಲಿ ಇರ್ಬೇಕಲ್ಲ, ಅದಕ್ಕೆ ಸುಮ್ಮನೆ. ನೀನು 5 ಸತಿ ತುಂಡಿದ್ಯಾ? ಯಾವಾಗಪ್ಪ? ಚಿಕ್ಕ ವಯಸ್ಸಿಂದ. ಇವೆಲ್ಲ ಮತ್ತೆ ಬಿಸಿಲು ಬಂತು. ನಾನು ನೆಳ್ಳಲ್ಲಿ ವಿಡಿಯೋ ಮಾಡೋಣ ಅಂತಿದೆ, ಬಟ್ ಈಗ ನನ್ನ ಸ್ವಲ್ಪ ಬಿಲ್ಡಪ್ ಕೊಟ್ಟರೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನನ್ನ ಪ್ರೀತಿಯ ಮತ್ತು ನನ್ನ ಮುದ್ದಿನ, ನನ್ನ ಬ್ಯೂಟಿಫುಲ್ ಭೂಮಿಕಾ ಇದ್ದಾರಲ್ಲ, ಅವರು ನನಗೆ ಸೇವೆ ಮಾಡ್ತಾರೆ, ನನ್ನ ಚೆನ್ನಾಗಿ ನೋಡ್ಕೋತಾರೆ. ಇವತ್ತು ಬೇಕಿತ್ತ ನಿಂಗಿದು? ದೇವಿಕಾ, ನಿಂಗೆ ಬೇಕಿತ್ತ ಇದು ಅಂತ ಅಕ್ಕಂದಿರಿದ್ರೆ ನನ್ನ ಜೀವನ ಪಾವನ. ನಾನು ಕೀ ಎಲ್ಲಿಟ್ಟಿದ್ದೀವಿ ಅಂತ ಗೊತ್ತು. ನಮ್ಮ ಅಪ್ಪ ತಗೊಂಡು ಹೋಗಿದ್ದಾರೆ ಅನ್ಸುತ್ತೆ. ತಂದು ಇವಳು ಜಾಬಲ್ಲಿ ಇತ್ತು, ಗುಡ್ ಗರ್ಲ್ ನನಗೋಸ್ಕರ ಬೇಗ ತೆಗಿಯೋ. ನಂಗೆ ಕಾಲು ಸುಟ್ಟೋತೈತೆ. ಬರ್ನ್ ಮೀನ್ಸ್ ಬೊಬ್ಬೆ ಎದ್ದಿದೆ. ಏನಕ್ಕೆ ಎಕ್ಸಾಕ್ಟ್ ವರ್ಡ್ ಹೇಳಿ. ನಮ್ಮಮ್ಮ ಅಲ್ಲಿ ಬರ್ತೈತೆ, ಕಾಣಿಸ್ತಾನೆ ಇಲ್ವಲ್ಲ.
ಮನೆಗೆ ಹೋಗಿ ಈಗ ಕೋಲ್ಡ್ ನೀರಲ್ಲಿ ಕಾಲು ಹಾಕಿ ಕುದಬಿಡೋಣ. ನಮ್ಮ ಮನೇಲಿ ಇವಾಗ ಏನ್ ಪ್ರಿಪೇರ್ ಮಾಡ್ತಿದ್ರೆ ಹಂಗೆ ಒಂದ್ಸರಿ ಹೇಳಿ. ಟೊಮಟ ಆರತಿ ಮಾಡ್ತಾವ್ರೆ, ಕಷ್ಟಪಟ್ಟೇನೋ ಮಾಡ್ತೈತೆ. ಹೂವ ಪೋಣಿಸಿ ಅದಕ್ಕೆ ಕಡ್ಡಿ ಸಿಕ್ಸಕ ಹೂವಿಂದು ಡಿಸೈನ್ ಮಾಡಕ್ಕೆ ಈ ತರ ಮಾಡ್ತೈತೆ. ನಿಮ್ಮ ಅಜ್ಜಿ ಇದ್ದಾಗ ಮಾಡೋದಾ, ಅದನ್ನೇ ನೆಡ್ಸ್ಕೊಂಬತ್ತಾ ಇದೀನಿ. ಹೌದಾ? ಅಜ್ಜಿ ಹೆಂಗ್ ಮಾಡಿತ್ತು ಸೇಮ್ ಅಜ್ಜಿ ಹೆಂಗ್ ಮಾಡುತ್ತಂದೆ ನಾವ್ ಅತ್ತೆ ಕಣಮ್ಮ. ಅಲ್ಲ ಅತ್ತೆ ಅದೇ ನಮಗ್ ಅಜ್ಜಿ ಅಂತ ಕರೆಕ್ಟ್. ನನಗೆ ಅತ್ತೆ. ನಮ್ಮ ಅಮ್ಮನ ಅತ್ತೆ ಹೆಂಗ್ ಮಾಡಿದ್ರು ವಿಚ್ ಮೀನ್ಸ್ ನಮ್ಮ ಅಜ್ಜಿ ಅದನ್ನೇ ಫಾಲೋ ಮಾಡ್ತಾ ಇದಾರಂತೆ. ಮಾಡಿ ನಾನು ಈ ಡಿಸೈನ್ ಮಾಡಕ್ ಹೋದೆ, ಬಟ್ ಫ್ಲಾಪ್ ಆಗುತ್ತೆ ಅಂತ ಮುಂಚೆನೆ ಹೇಳ್ತಾವ್ರು ನಮ್ಮ ಅಮ್ಮ. ನೋಡೋಣ ಕೊನೆಗೆ ಹೆಂಗೆ ಔಟ್ಕಮ್ ಬರುತ್ತೆ ಅಂತ. ಯಪ್ಪ ಮೇಡಮ್ ನಿಮ್ ಜಾತ್ರೆ ನೋಡಕ್ ಆಯ್ತಲ್ಲ ನಮಗೆ. ಮೇಡಮ್ ಆರತಿ ಮಾಡ್ಬೇಕು ಮೇಡಮ್, ಹಿಂಗಲ್ಲ ಮೇಡಮ್, ಕಡ್ಲೆ ಆರತಿ ಆಗುತ್ತಿದ್ದು, ಅಕ್ಕಿ ಟೊಮಟ ಆರತಿ ಆಗಲ್ಲ. ಇಷ್ಟ್ರ ಮಟ್ಟಿಗೆ ಮಾಡಿದ್ರೆ ಡಿಸೈನ್ ನೋಡೆ ಕಲ್ತ್ಕಳೆ. ಇದು ನೀವ್ ಅಕ್ಕ ಅಂದ್ರೆ ಯಾರು ನಂಬ್ತಾರೇನೆ. ಫೈನಲಿ ಈ ತರ ಡಿಸೈನ್ ಮಾಡಿದ್ವಿ. ಈ ಕಡೆದು ಫ್ಲಾಪ್ ಆಗೋಯ್ತು ನಮ್ದು, ಮೆತ್ತ ಆಗಿ ಹೋಗಿತ್ತಿಲ್ಲ ನೋಡಿ. ಮೆತ್ತ ಇದೆ ಇದು ಸಖತ್ತು. ಅದಕ್ಕೆ ಮತ್ತೆ ಇಟ್ಟಾಕಿ ಮತ್ತೆ ಮಾಡಿ ಈ ತರ ದೀಪ ಮಾಡಿದೀನಿ. ಫೈನಲ್ ಅಂತೂ ಉದ್ರೋಗೈತಲ್ಲೇ, ಒಂದು ಉದ್ರೋಯ್ತು. ಮತ್ತೆ ಎಣ್ಸೋಣ. ಈಗ ಇದನ್ನ ಎಣ್ಸ್ಬೇಕು ಹಿಂಗೆ ಜಡೆ ಎರಡು. ಅಜ್ಜಿ ಮಾಡ್ತಾ ಅಮ್ಮ, ನಿನ್ ಅಜ್ಜಿ ಮಾಡ್ತಾಳ ನೋಡ ನಿನ್ ಟೊಮಟದ ಆರ್ತಿನ ಏನೇನ ಅಂತಾಳ ನೋಡಿ. ಹಿಂಗ್ ಜಡೆ ಹಾಕದ ಕಿವಿ ಇಟ್ಟದ ಅನ್ನಂಗೆ ಇದ್ರೊಳಕ್ ಇದಾಗ್ತಾಳೆ. ಕೆಟ್ಟ ಕೆಲ್ಸ ಮಾಡ್ತೀಯಲ್ಲೇ. ಅದನ್ನ ಮಾಡ್ತಿದ್ದೀನಿ ನಾನು. ಟೊಮಟ ಆರತಿ ಮಾಡಕ್ ಹೋಗುದು. ನಾವು ಈಗ ಮತ್ತೆ ಟೊಮಟ ಆರತಿ ಮಾಡಕ್ಕೆ ಮತ್ತೆ ರೆಡಿಯಾಗಿ ಹೊರಡ್ತಾ ಇದೀವಿ. ನಮ್ಮ ಅಮ್ಮ ಏನ್ ತಗೊಂಡಿದ್ದಾರೆ ತೋರಿಸಿ. ಅದೇ ಯಾಕೆ ತೋರ್ಸೋನಲ್ಲ ಟೊಮಟ ಆರತಿ ನಾವ್ ಹೆಂಗ್ ಮಾಡಿದೀವಿ ಅದು. ಮತ್ತೆ ಮಡ್ಲಕ್ಕಿ ಗೌರಮ್ಮಂಗೆ. ಓಕೆನಾ, ಇದಿಷ್ಟು ತಗೊಂಡಿದೀವಿ. ಹೋಗೋಣ ಅಲ್ಲಿಗೆ. ಇದು ಟೊಮಟ ಆರತಿ, ಮಡ್ಲಕ್ಕಿ ಎರಡು ದೇವರಿಗೆ ಮಡ್ಲಕ್ಕಿ. ಲೈಟ್ಸ್ ಎಲ್ಲ ಆಫ್ ಮಾಡಿ ಹೋಗೋದು. ನಮ್ಮ ಅಪ್ಪನ ಹತ್ರ 2-3 ಸತಿ ಬೈಸ್ಕೊಂಡಾಯ್ತು. ನಾವು ಕಾಲೇಜಿಗೆ ಬರ್ತಿ ಚಕ್ಕರ್ ಹಾಕ್ಬಿಟ್ಟಿದೀವಿ. ಇಸ್ಕೊಟಿದು ನನ್ನ ಐರಾವತದ್ದು ಒಂದ್ ಸ್ವಲ್ಪ ಕೀ ತಗೊಬನ್ನಿ. ನಾನು ಐರಾವತ ಅದು. ಎಲ್ಲಾ ವ್ಲಾಗಿಗೂ ಕಮೆಂಟ್ ಹಾಕಿರೋರಿಗೆ ಒಂದು ಶಾರ್ಟ್ ಔಟ್ ಅಂತಾರಲ್ಲ, ಏನು ಅಂದ್ರೆ ವ್ಲಾಗ್ ಅಲ್ಲಿ ಅವ್ರ ಹೆಸರು ಹೇಳೋದಕ್ಕೆ ಏನೋ ಅಂತಾರೆ. ಈಗ ನೆನ್ಪು ಬರ್ತಾ ಇಲ್ಲ, ಯಾರು ಕಮೆಂಟ್ ಹಾಕ್ತಾರೆ ಅವರಿಗೆಲ್ಲ ರಿಪ್ಲೈ ಮಾಡಿದ್ದೀನಿ. ಬಟ್ ಹರ್ಷವರ್ಧನ್ ಅನ್ನೋರು ನನ್ನ ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದಾಗಿಂದ ಇಲ್ಲಿ ತನಕನು ನನ್ನ ಪ್ರತಿ ವ್ಲಾಗ್ಗೂ ಅವರು ಕಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಹರ್ಷವರ್ಧನ್ ಅವರೇ. ಈ ವ್ಲಾಗ್ನ ನೋಡ್ತಿದ್ರೆ ನನ್ನ ಕಡೆಯಿಂದ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯಿಂದ ಎಲ್ಲ ಕಮೆಂಟ್ಸ್ಗೂ ಎಲ್ಲ ವಿಡಿಯೋಸ್ಗೂ ಕಮೆಂಟ್ಸ್ ಹಾಕ್ತೀರಾ. ತುಂಬ ಖುಷಿ ಆಗುತ್ತೆ. ಆ ಥರ ಯಾರಾದರೂ ಒಬ್ರು ಕಂಟಿನ್ಯೂಸ್ ಆಗಿ ನಮ್ಮನ್ನ ಫಾಲೋ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಐ ಆಮ್ ಹ್ಯಾಪಿ. ಕಮೆಂಟ್ ಹಾಕ್ತವ್ರಿಗೆ ಥ್ಯಾಂಕ್ ಯು ಅಂತ ಹೇಳಿ ನಾನು ಮುಂದಕ್ಕೆ ಹೇಳ್ತೀನಿ. ನನ್ನ ಮಗಳನ್ನ ಯಾರ್ಯಾರು ಸಬ್ಸ್ಕ್ರೈಬರ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಆಮೇಲೆ ಹರ್ಷವರ್ಧನ್ ಅನ್ನೋರು ಎಲ್ಲ ವಿಡಿಯೋಗೂ ಕಮೆಂಟ್ ಹಾಕಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಓಕೆನಾ, ಅವ್ರಿಗೇನ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹಂಗಂತ ಬೇರೆ ಎಲ್ಲ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಥ್ಯಾಂಕ್ ಯು ಇಲ್ಲ ಅಂತ ಅಲ್ಲ. ಅಲ್ಲೇ ಮಾಡೋದು ಇವಾಗ. ಮನೆ ಕರ್ಕೊಂಡು ಹೋಗಿ ನನ್ನ ತಮ್ಮ ಬಂದಿದ್ದಾನೆ. ಇವಾಗ ಮನೆಗೆ ಹೋಗ್ತಾ ಇದೀವಿ. ಎಷ್ಟು ಕೇರ್ ಇದೆ
ನನ್ನ ಮೇಲೆ ಬಂದು ಕರ್ಕೊಂಡು ಹೋಗ್ತಾನೆ, ಬಿಡ್ತಾನೆ, ಡ್ರಾಪ್ ಮಾಡ್ತಾನೆ, ಬಟ್ ಮಾತಾಡ್ಸಲ್ಲ. ಸೊ ಏನಂತ ಅಂದರೆ 30 ರುಪೀಸ್ ಕೊಟ್ಟು ತಂದಿರುವಂತಹ ಐಸ್ ಕ್ರೀಮ್ಗೆ ನಾವು ಒಂದು ಸ್ವಲ್ಪ 40 ರುಪೀಸ್ ಮಾಡೋಣ ಅಂತ ಈಗ ನಾವೇ ಸ್ವಂತವಾಗಿ ಇವನ್ನೆಲ್ಲ ಇವನ್ನೆಲ್ಲ ಹಾಕ್ಕೊಂಡು ಕಾಸ್ಟ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದೀವಿ. ಜುಗಾಡ್ ಮಾಡ್ತಾ ಇರೋದು. ನಮ್ಮ ಜುಗಾಡ್ಗೆ ನಿಮ್ಮ ಸಹಕಾರ ಇರಲಿ. ಇಷ್ಟೇ ಹಾಕೋದು, ಜಾಸ್ತಿ ಆಯ್ತಲ್ವ, ಇರಲಿ, ಜಾಸ್ತಿನೇ. ಓಕೆ, ನಮ್ಮ ಜುಗಾಡ್ ಐಸ್ ಕ್ರೀಮ್ ರೆಡಿಯಾಗಿದೆ, ಫುಲ್ ಆಫ್ ಡ್ರೈ ಫ್ರೂಟ್ಸಲ್ಲಿ. ಈಗ ತಿನ್ನೋಣ. ನೀವು ಏನಾದರೂ ಹಿಂಗೆ ಇದ್ರೆ ಮನೇಲಿರೋದನ್ನ ಹಾಕೋಬಿಡಿ. ಐಸ್ ಕ್ರೀಮ್ ತಂದ್ಬಿಟ್ಟು ಈ ಥರ ಹಾಕೊಂಡು ತಿನ್ನೋದು. ಜಮುನ್ ಆಂಟಿ ಕೊಟ್ಟಿರೋದು ನಮಗೆ. ಅಲ್ಲಿ ತುಪ್ಪ ಬಾಳೆಹಣ್ಣು ಮಾಡ್ತಿದ್ವಲ್ಲ, ಅದನ್ನ ಮನೆಗೆ ಕೊಟ್ಟು ಕಳ್ಸೈತೆ ಆಂಟಿ. ಥ್ಯಾಂಕ್ ಯು ಆಂಟಿ, ತುಪ್ಪ ಬಾಳೆಹಣ್ಣು ಕೊಟ್ಟಿದ್ದಕ್ಕೆ. ನನ್ನ ಫೇವ್ರೇಟ್ ಇದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಮೇಡಮ್ ಅವ್ರಿಗೆ ತಿನ್ಸೋಣ. ಇವರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ನನ್ನ ಕಡೆಯಿಂದ ಯಾವಾಗಲೂ. ನೀವು ತಿನ್ನಿ, ಆಗಲ್ಲ ಹೋಗಿ ಫೋನಿಂದ ಹೆಂಗೆ ತಿಂತೀರಾ? ನಮ್ಮ ಫೇವ್ರೇಟ್ ವ್ಲಾಗರ್ದು ವ್ಲಾಗ್ ನೋಡ್ತಾಳೆ ಇಲ್ಲಿ. ಸ್ಯಾಮ್ ಸಮೀರ್ ಅವ್ರದ್ದು ವ್ಲಾಗ್ ನೋಡ್ತಾಳೆ. ಇಷ್ಟೇ ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ ಅಂತ ಅನ್ಕೋತೀನಿ. ಕಂಪ್ಲೀಟ್ ವ್ಲಾಗ್ ನೋಡಿದ್ರೆ, ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.